ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯಲಕ್ಷ್ಮಿ ಲೈಫ್ ಸ್ಟೈಲ್. ಇದು ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ ವಿಡಿಯೋ ಆಗಿರುತ್ತೆ. ಮಿಷನ್ಗೆ ಬಟ್ಟೆ ಹಾಕಿದ್ದೆ, ವಾಶ್ ಆಗಿದೆ. ಬಟ್ಟೆ ಏನೋ ಮಿಷಿನ್ ವಾಶ್ ಮಾಡಿದೆ ಫ್ರೆಂಡ್ಸ್. ಆದರೆ ಅದನ್ನು ಒಣಗಾಕೋದು ದೊಡ್ಡ ಟಾಸ್ಕ್ ನನಗೆ. ವೀಕ್ಗೆ 2 or 3 ಟೈಮ್ಸ್ ಹಾಕ್ತೀನಿ. ಅದು ನನ್ನ ಹಸ್ಬೆಂಡ್ ಇದ್ದಾಗೆ ಹಾಕ್ತೀನಿ. ಬಟ್ ಅವರಿಲ್ಲ ಇವಾಗ. ಎಲ್ಲೋ ಒಂದು ಕಡೆ ಫ್ರೆಶ್ಶಾಗೆ ಫಿಶ್ ಸಿಗುತ್ತೆ ಅಂತ ಹೋಗಿದ್ದಾರೆ. ಲೇಟ್ ಹೋದರೆ ಅದು ಸಿಗಲ್ಲ. ಸೊ ಬೇಗ ಹೋದರು. ಅವ್ರು ಬರೋ ಅಷ್ಟರಲ್ಲಿ ನಾವು ರೆಡಿ ಆಗಿರಬೇಕು. ಏನು ರೆಡಿ ಆಗ್ತೀವೋ ಏನೋ ಫ್ರೆಂಡ್ಸ್. ನನ್ನ ಮಗ ಏನು ಬಿಡೋದೇ ಇಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಬರ್ತಿರ್ತಾನೆ. ಫಿಶ್ ತಗೊಂಡು ಅಮ್ಮ ಮನೆಗೆ ಹೋಗಬೇಕು. ಏನೋ ಮಾಡಿ ಒಣಗಾಕೋಣ ಅಂತ ಬಂದೆ, ಬಟ್ ಅವನು ಬಿಡ್ತಿಲ್ಲ. ತುಂಬಾ ಅಳ್ತಿದ್ದಾನೆ. ಅವನು ಔಟ್ಸೈಡ್ ಬರಬೇಕಂತೆ. ಅವನು ಸುಮ್ಮನೆ ಇರ್ತಾನೆ ಇಲ್ಲ. ಸೊ ಅದಕ್ಕೆ ಮತ್ತೆ ಒಂದು ಸಲ ಮುದ್ದು ಮಾಡಿ ಹೋಗೋಣ ಅಂತ ಬಂದೆ. ಅವನಿಗೇನು ಮುದ್ದು ಮಾಡಿದ್ರು ಕೇಳ್ತಿಲ್ಲ. ಸೊ ಹಸ್ಬೆಂಡ್ ಬಂದಮೇಲೆ ಮಾಡ್ಕೊತೀನಿ. ಅಮ್ಮ ಮನೆಗೆ ಬಂದ್ವಿ. ಅಮ್ಮ ಮಟನ್ ಸಾಂಬಾರು ಮಾಡಿದರು. ನಾನು ಫಿಶ್ ಕಬಾಬ್ ಫ್ರೈ ಮಾಡಿದೆ. ಫಿಶ್ ಕಬಾಬ್ ರೆಸಿಪಿ ಬೇಕಂದರೆ ಕಮೆಂಟ್ಸ್ ಮಾಡಿ. ಈವ್ನಿಂಗ್ ಪಾರ್ಕಿಗೆ ಬಂದ್ವಿ. ಅಲ್ಲಿ ಯಾರೋ ಸ್ಕೇಟಿಂಗ್ ಆಡ್ತಾ ಇದ್ರು. ಒಂದು ಪಾಪು 1-2-3 ಇಯರ್ಸ್ ಇದೆ ಆ ಪಾಪುಗೆ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನಾವು ಸ್ಕೇಟಿಂಗ್ ಕ್ಲಾಸಿಗೆ ಹಾಕೋಣ ಅಂತ. ಅಷ್ಟೇ ಅಲ್ವಾ ಫ್ರೆಂಡ್ಸ್, ಎಲ್ಲ ಅಮ್ಮಂದಿರು ನನ್ನ ಮಕ್ಕಳು ಎಲ್ಲದರಲ್ಲೂ ಮುಂದೆ ಇರಬೇಕು ಅಂತ ಅಂದ್ಕೊತಾನೆ ಇರ್ತಾರೆ. ಬಟ್ ಅವ್ರ ಮುಂದೆ ಏನಾಗ್ತಾರೋ ಯಾರಿಗೂ ಗೊತ್ತಿಲ್ಲ. ಈ ಪಾರ್ಕ್ ನೋಡಿದಾಗೆಲ್ಲ ನನಗೆ ಚೈಲ್ಡ್ಹುಡ್ ನೆನಪಾಗುತ್ತೆ. ಇದೇ ಪಾರ್ಕ್ಗೆ ನಾನು ಚಿಕ್ಕವಳಿದ್ದಾಗ ಬರ್ತಿದ್ದೆ. ಬಟ್ ಇವಾಗ ನನ್ನ ಮಗ ಬರ್ತಾನೆ. ನಾನೇನು ರೆಗ್ಯುಲರ್ ಎಕ್ಸಸೈಸ್ ಏನು ಮಾಡಲ್ಲ. ಸುಮ್ಮನೆ ಬಂದಿದ್ದೆ ಅಂತ ಮಾಡಿದೆ. ಎಕ್ಸಸೈಸ್ ಮಾಡಿ ಸುಸ್ತಾಯ್ತಂತ ಐಸ್ ಕ್ರೀಮ್ ತೊಗೊಳಕ್ಕೆ ಬಂದೆ. ಐಸ್ ಕ್ರೀಮ್ ಕೇಳಿದೆ ಅಂತ ನನ್ನ ಹಸ್ಬೆಂಡ್ ಒಂದು ಡೈಲಾಗ್ ಹಾಕಿದ್ರು. ಐಸ್ ಕ್ರೀಮ್ ತಿನ್ನಬೇಕಂತ ನೀನು ಎಕ್ಸಸೈಸ್ ಮಾಡಿದೆ ಅಂತ ಐಸ್ ಕ್ರೀಮ್ ತಿಂತಾಯಿದ್ಯೋ. ಅವ್ರು ಇಷ್ಟೆಲ್ಲ ಪ್ರಶ್ನೆ ಕೇಳೋ ಅಷ್ಟೊತ್ತಿಗೆ ಕತ್ಲೆ ಆಗೋಯ್ತು. ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ನಮ್ಮ ಶಾಪಿಗೆ ಹೋಗ್ತಾಯಿದ್ದೀವಿ. ಸುಮ್ಮನೆ ಫ್ರೆಂಡ್ಸ್ ಜೋಕ್ ಮಾಡಿದ್ದು. ಆಮೇಲೆ ಐಸ್ ಕ್ರೀಮ್ನ ಕೊಡ್ಸೋಕ್ಕಾಗಲ್ವಾ ನಿಮ್ಮ ಹಸ್ಬೆಂಡ್ಗೆ ಅಂತ ಕಮೆಂಟ್ಸ್ ಮಾಡಿಬಿಡಿ. ನೆಕ್ಸ್ಟ್ ನಮ್ಮ ಶಾಪಿಗೆ ಬಂದ್ವಿ. ನಾವು ಐಸ್ ಕ್ರೀಮ್ ಕೊಟ್ಟಿಲ್ಲ ಅಂತ ನನ್ನ ಮಗ ಅವ್ರ ತಾತನ ಹತ್ರ ಐಸ್ ಕ್ರೀಮ್ ಇಸ್ಕೊಂಡು ತಿಂದಿದ್ದಾನೆ. ಇವರು ನಮ್ಮಪ್ಪ ಫ್ರೆಂಡ್ಸ್. ಅಲ್ಲಿರೋದು ನಮ್ಮಮ್ಮ, ನನ್ನ ತಮ್ಮ, ಮೂವರೇ ಮಾಡೋದು. ಈ ಶಾಪಲ್ಲಿ ಯಾರೆಲ್ಲ ತಿಂದಿದ್ದೀರಾ, ಈ ವಿಡಿಯೋ ನೋಡ್ತಾ ಇರೋರು ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ಸ್ ಮಾಡಿ.
ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಶಾಪಿಂದ ಬಂದ್ವಿ. ಇನ್ನೂ ಸ್ವಲ್ಪ ಕಬಾಬ್ ಬಿಟ್ಟು ಕಬಾಬ್ ಆಗ್ತಾಯಿದೆ. ಮುದ್ದೆ ಇಟ್ಟಿದ್ದೆ, ಮುದ್ದೆನೂ ಆಯಿತು, ತೊಳಸ್ಬಿಟ್ಟು ಇಲ್ಲಿ ಮುಂದೆ ಮುದ್ದೆ ಮಾಡ್ತಾಯಿದ್ರೆ ನಾನು ಡ್ಯಾನ್ಸ್ ಮಾಡ್ತಿದ್ದಾನೆ. ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡಿ ಅಂದರೆ ನಾನು ಟಿ ವಿ ಹತ್ರ ಹೋಗ್ತಾನೆ. ಯಾರಿಗೆಲ್ಲ ಮುದ್ದೆ ಇಷ್ಟ ಕಮೆಂಟ್ ಮಾಡಿ. ನನ್ನ ಹಸ್ಬೆಂಡ್ಗೂ ನನ್ನ ಮಗಗೂ ಊಟ ಮಾಡಿಸಿ ನನ್ನ ಹಸ್ಬೆಂಡಿಗೆ ಕೊಟ್ಟೆ. ನನ್ನ ಮಗಗೂ ಊಟ ಮಾಡಿಸಿ ಬರ್ತಾ ನಾಳೆ ಸೋಮವಾರ ನಮ್ಮ ಮನೆ ದೇವ್ರ ವಾರ, ಹೂವು ತಗೊಂಡು ಹೋಗೋಣ ಅಂತ ಎಲ್ಲ ಶಾಪು ಕ್ಲೋಸ್ ಆಗಿತ್ತು. ಅಲ್ಲೊಂದು ಕಡೆ ಇತ್ತು, ತೊಗೊಂಡು ಬಂದೆ. ನಮ್ಮ ಮಗಾಗಿ ಒಂದು ಬಾಳೆಹಣ್ಣು ಕೊಟ್ಟು ಅವನು ಸುಲ್ಕೊಡ್ತೀನಿ ಕೊಡು ಅಂದರೆ ಅವನೇ ಸುಲ್ಕೊತಾನಂತ ನೋಡಿ. ಅವನೇ ಸುಲಿತಾ ಬಾ ತೆಗ್ದೇ ಬಿಟ್ಟ. ಅಷ್ಟೇ, ಇನ್ನು ನನ್ನ ಕೈಲೇ ಕೊಡ್ತಾನೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ವಿಜಯಲಕ್ಷ್ಮಿ ಲೈಫ್ ಸ್ಟೈಲ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.